ನಮ್ಮ ಹುಬ್ಳಿ ಧಾರವಾಡ ಮಂದಿ ಬಜಿನ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಮಿರ್ಚಿ ಕಾಂದ ಬಜ್ಜಿ ಗಿರ್ಮಿಟ್ಟು ತಿಂದಿಲ್ಲ ಅಂದ್ರೆ ಈವ್ನಿಂಗ್ ಆಗಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ಈ ಜಾಗದಲ್ಲಿ ಒಂದ್ಸಲ ಮಿರ್ಚಿನ ಕಾಂದ ಬಜ್ಜಿನ ಟ್ರೈ ಮಾಡಿ ಸೈಕ್ ಆಗಿದೆ ಅಂತ ಹೇಳ್ತೀನಿ. ಮನೆ ಕೂಡ ಪಾರ್ಸಲ್ ತಗೊಂಡು ಹೋಗ್ತೀರಾ, ಯಾವ ಜಾಗ ಅಂತ ಹೇಳ್ತೀನಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ ಇದ್ದಿಲ್ಲ. ಹುಬ್ಳಿ ದುರ್ಗದ ಬೈಲ್ ಒಳಗಡೆ ದತ್ತಾತ್ರೇಯ ಗುಡಿ ಮುಂದ್ಗಡೆ ಬಜ್ಜಿ ಸ್ಟಾಲ್ ಕಾಣುತ್ತೆ ನಿಮ್ಗೆ. ಈ ಹೋಟ್ಲು ಸರಿಸುಮಾರು 45 ಇಯರ್ಸ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಂದೆಯವರು ಸ್ಟಾರ್ಟ್ ಮಾಡಿದ್ರಂತ ಈಗ 2ನೇ ಜನರೇಷನ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಜಾಗದಲ್ಲಿ ತುಂಬಾನೇ ವೆರೈಟಿ ಬಜ್ಜಿ ಸಿಗ್ತಾ ಇದಾವೆ. ಆಲೂ ಬಜ್ಜಿ, ಕಾಂದಾ ಬಜ್ಜಿ, ಬನ್ ಮಿರ್ಚಿ, ಹಾಗೇನೆ ವಡ ಕೂಡ ಸಿಗ್ತಾ ಇದಾವೆ. ಹಾಗೇನೆ ಸ್ಟಾರ್ಟಿಂಗ್ ಅಲ್ಲಿ ಬನ್ ಮಿರ್ಚಿ ತಗೊಂಡಿದ್ದೆ. ಬನ್ ಮಿರ್ಚಿ ಟೇಸ್ಟ್ ನಾರ್ಮಲ್ ಆಗಿತ್ತು. ಯಾವಾಗ ಗ್ರೀನ್ ಚಟ್ನಿ ಒಟ್ಟಿಗೆ ತಿಂದೆ ಟೇಸ್ಟ್ ಮಾತ್ರ ಒರಿಜಿನಲ್ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಹಾಗೇನೆ ನಾ ಮುಂದೆನೆ ಬಿಸಿ ಬಿಸಿಯಾಗಿರೋ ಕಾಂದಾ ಬಜ್ಜಿ ರೆಡಿ ಆಗ್ತಾ ಇತ್ತು. ನಾವು ಕೂಡ ತಗೊಂಡಿದ್ವಿ. ಟೇಸ್ಟ್ ಮಾಡಿದೆ, ಬಾಯಲ್ಲಿ ಕ್ರಿಸ್ಪಿ ಆಗಿತ್ತು. ಬಾಯಲ್ಲಿ ತಿನ್ನುವಾಗ ಕುರುಮ್ ಕುರುಮ್ ಅನ್ನೋ ಸೌಂಡ್. ಆ ಸೌಂಡ್ ಜೊತೆಗೆ ಒಂದ್ ಕಪ್ ಚಾ ಇದ್ರೆ ಪರ್ಫೆಕ್ಟ್ ಈವ್ನಿಂಗ್ ಅಂತಾನೆ ಹೇಳ್ತೀನಿ. ಹಾಗೇನೆ ಬಿಸಿ ಬಿಸಿಯಾಗಿರೋ ವಡ ತಗೊಂಡಿದ್ವಿ. ವಡ ಟೇಸ್ಟ್ ಮಾತ್ರ ಕ್ರಿಸ್ಪಿ ಆಗಿತ್ತು, ತಿನ್ನಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಹಾಗೇನೆ ಕೊನೆಯದಾಗಿ ಆಲೂ ಬಜ್ಜಿ ತಿಂದು ವಿಡಿಯೋನ ಎಂಡ್ ಮಾಡಿದ್ವಿ. ನೀವೇನಾದ್ರೂ ಹುಬ್ಳಿ ದುರ್ಗದ ಬೈ ಕಡೆ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾಗೇನೆ ಫಾಲೋ ಮತ್ತೆ ಸಪೋರ್ಟ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ವಿಸಿಟ್ ಕೊಡಿ, ಟೇಸ್ಟ್ ಕೊಡಿ ಅಂತ ಹೇಳಿ ಈ ರೀತಿ ವಿಡಿಯೋಗೋಸ್ಕರ ಫುಡ್ ಇದಿಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಹೋಗಿ ಬೆಲ್ನ ಪ್ರೆಸ್ ಮಾಡಿ. ಮತ್ತೆ ಸಿಗುವ, ಬಾಯ್.